ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಇಂದಿನ ಒಂದು ವಿಡಿಯೋನ ಆರಂಭ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಏನಂತಂದರೆ ದಿನಾಂಕ 1/3/2020 ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 5ನೇ ತರಗತಿ ವಿದ್ಯಾರ್ಥಿಗಳು ಯಾರೆಲ್ಲ ಬರೆದಿದ್ರಿ ಅವರ ಒಂದು ಅಂತಿಮ ಕೀ ಉತ್ತರಗಳನ್ನು ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಬಿಡುಗಡೆ ಮಾಡಿರುವಂಥದ್ದು 7/3/2026 ಬಿಡುಗಡೆ ಮಾಡಿದ್ದಾರೆ. ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಟ್ಟಿದ್ರು, ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಆ ಆಕ್ಷೇಪಣೆಗಳನ್ನು ತೆಗೆದುಕೊಂಡು ಸರಿಯಾದ ಉತ್ತರಗಳನ್ನು ಕರೆಕ್ಷನ್ ಮಾಡಿ ಪರಿಷ್ಕರಣೆ ಮಾಡಿ ಅಂತಿಮ ಕೀ ಉತ್ತರಗಳಂತೇಳಿ ಪ್ರಕಟಣೆಯನ್ನು ಮಾಡಿದರು. ಹಾಗಿದ್ರೆ ಮುಂದಿನ ಒಂದು ಪ್ರಕ್ರಿಯೆ ಏನು ಅನ್ನೋದಾದರೆ, ಮುಂದಿನ ಒಂದು ಪ್ರಕ್ರಿಯೆ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮಿನೇಷನನ್ನು ಬರೆದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕದ 31 ಜಿಲ್ಲೆಗಳದ ಫಲಿತಾಂಶ ಅಂತ ಅಂದರೆ ಸ್ಕೋರನ್ನು ಬಿಡ್ತಾರೆ. ಓಕೆ, ಇದು ರ್ಯಾಂಕಿಂಗ್ ಸ್ಕೋರ್ ಆಗಿರುತ್ತೆ. ಓಕೆ, ಇದು ಯಾವುದೇ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರೋದಿಲ್ಲ. ರ್ಯಾಂಕಿಂಗ್ ವೈಸ್ ಏನು ಮಾಡ್ತಾರೆ, ಜಿಲ್ಲಾವಾರು ಸ್ಕೋರನ್ನು ಬಿಡ್ತಾರೆ. ಆ ಸ್ಕೋರ್ ಆದ ನಂತರ ಎಷ್ಟು ಸೀಟ್ಗಳಿಗೆ ಪರಿಗಣನೆ ತೆಗೆದುಕೊಳ್ತಾರೆ ಅಂತ ಅಂದರೆ, ಎಕ್ಸಾಮ್ ಮುಖಾಂತರ ಇಲ್ಲಿ ನೋಡ್ಬೋದು 43,070 ಸೀಟ್ಗಳಲ್ಲಿ 50% ಅಂತಂದರೆ 21,535 ಸೀಟುಗಳನ್ನು ಪ್ರವೇಶ ಪರೀಕ್ಷೆ ನಡೆಸಿ ತೆಗೆದುಕೊಳ್ತೀವಂತ ಈಗಾಗಲೇ ಮುಂಚೆನೇ ಬಿಟ್ಟಿದ್ರು. ಮಾಹಿತಿ ಪುಸ್ತಕದಲ್ಲಿ ಲಭ್ಯವಿದೆ ಇದು. ಓಕೆ, ಆನ್ಲೈನ್ ಪ್ರಕ್ರಿಯೆ ಮುಖಾಂತರ ವಿದ್ಯಾರ್ಥಿಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೋರಲಾಗಿದೆ. ಓಕೆ, ನೆಕ್ಸ್ಟು ಎಕ್ಸಾಮಿನೇಷನನ್ನು ಮಾಡಿದರು. ಪ್ರವೇಶ ಪರೀಕ್ಷೆ 1/3/2026 ಆಯಿತು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಪ್ರವೇಶ ಪರೀಕ್ಷೆಯ ಫಲಿತಾಂಶ ಅಂದರೆ ಹೇಳಿದ್ನಲ್ವ, ಈಗ ಜಿಲ್ಲಾವಾರು ಫಲಿತಾಂಶ ಯಾವಾಗ ಬಿಡ್ತಾರೆ ಅಂತಂದರೆ ಮಾರ್ಚ್ 4ನೇ ವಾರ, ಅಂದರೆ ಈ ಮಂತಲ್ಲಿ 4ನೇ ವಾರ ಬಿಡ್ತಾರೆ. ಓಕೆ, ಆಮೇಲೆ ಅದಾದ ಬಳಿಕ ಅದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ವಿದ್ಯಾರ್ಥಿಯ ಕೆಟಗರಿಯನ್ನು ನೋಡಿಕೊಂಡು ಏನು ಮಾಡ್ತಾರೆ, ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಒಂದು ಸೀಟು ಹಂಚಿಕೆಯನ್ನು ಏಪ್ರಿಲ್ 2026 1ನೇ ಅಥವಾ 2ನೇ ವಾರ ಬಿಡ್ತಾರೆ. ಓಕೆ, ಇದು ಮೊದಲನೇ ಸುತ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ಬೋದು ಇಲ್ಲಿ ಎಷ್ಟೆಷ್ಟು ಯಾವ ಇದರಲ್ಲಿ ಖಾಲಿ ಇದ್ದಾವೆ ಅಂದರೆ, ಮುರಾರ್ಜಿ ವಸತಿ ಶಾಲೆಯಲ್ಲಿ ಶಾಲೆಗಳ ಸಂಖ್ಯೆ ಎಷ್ಟಿದೆ, 364 ಇದ್ದವು ಆಲ್ ಓವರ್ ಕರ್ನಾಟಕ. 6ನೇ ತರಗತಿಗೆ ಪ್ರತಿ ಶಾಲೆಗೆ ಮಂಜೂರಾತಿ ಸಂಖ್ಯೆ 50 ಸೀಟ್ ತಗೋಬೇಕು. ಲಭ್ಯವಿರೋ ಒಟ್ಟು ಸ್ಥಾನಗಳ 18,350 ಅಲ್ಲೇ ಇದಾವು. ಪ್ರವೇಶ ಪರೀಕ್ಷೆ ಮೂಲ ದಾಖಲಾತಿಗೆ ಲಭ್ಯವಿರುವ ಸ್ಥಾನಗಳು 18,000ದಾಗ 9,175 ಪ್ರವೇಶ ಪರೀಕ್ಷೆಯ ಮೂಲಕ ತೆಗೆದುಕೊಳ್ತಾರೆ. ಓಕೆ, ಇದಿಷ್ಟು ಮಾಹಿತಿಯಾಗಿರುವಂಥದ್ದು. ಮುಂದಿನ ಒಂದು ಪ್ರಕ್ರಿಯೆ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳು ಜಿಲ್ಲಾವಾರು ಫಲಿತಾಂಶ ಅಂದರೆ ಸ್ಕೋರನ್ನು ಬಿಡುವಂಥದ್ದು. ಅದಾದ ಬಳಿಕ ಅದನ್ನು ಅಂತಿಮ ಫಲಿತಾಂಶ ಅಂತೇಳಿ ಬಿಡ್ತಾರೆ. ಓಕೆ, ಅದಾದ ಬಳಿಕ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ, ಅದಾದ ಬಳಿಕ 2ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ, 3ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅವಶ್ಯವಿದ್ದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಉಳಿಕೆ ಕಂಡ್ರೆ 3ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡ್ತಾರೆ ಅಂತೇಳಿ ಅದರ ಅರ್ಥ. ಓಕೆ, ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕನ್ನಡವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.